ಹೌ ಟು ಸ್ಟಾಪ್ ಓವರ್ ಥಿಂಕಿಂಗ್ ಕನ್ನಡ. ಮನುಷ್ಯನ ಸ್ವಭಾವ ಹೇಗೆ ಅಂದರೆ ಜೇನುಗೂಡು ಇದ್ದ ಹಾಗೆ, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಜೇನು ಹುಳುಗಳು ಹೇಗೆ ಹರಡುತ್ತದೆಯೋ ಸುತ್ತಮುತ್ತಲು, ಹಾಗೆ ಮನುಷ್ಯನ ಸ್ವಭಾವ ಒಡೆದು ಯೋಚನೆಗಳು ಥರ ಆಲೋಚನೆಯಾಗಿ ಪರಿವರ್ತನೆ ಆಗುತ್ತದೆ. ಯೋಚನೆಗಳಿಗೆ ಆಗುವ ಆಲೋಚನೆಗಳಿಗೆ ಮಿತಿಗಳೇ ಇಲ್ಲದ ಮನುಷ್ಯನ ಸ್ವಭಾವ ಬೆಳಗ್ಗೆ ರಾತ್ರಿವರೆಗೆ ಸಾವಿರಾರು ಯೋಚನೆ ಆದರೆ ಮಲಗುವಾಗ 1000 ಯೋಚನೆ ಇರುತ್ತದೆ. ಕೆಲವರಿಗೆ ಮನೆಯ ವಿಷಯ ಯೋಚನೆ ಆದರೆ ಇನ್ನು ಕೆಲವರಿಗೆ ಕೆಲಸದ ಬಗ್ಗೆ ಯೋಚನೆಯಾಗಿರುತ್ತದೆ. ಹೀಗೆ ಕೆಲವರು ಕೆಲವು ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾರೆ. ಅದು ಆರೋಗ್ಯ ಅಥವಾ ಹಣ ಅಥವಾ ಸಾಲ ಅಥವಾ ಮದುವೆ ಅಥವಾ ಹುಡುಗ ಅಥವಾ ಹುಡುಗಿ ಅಥವಾ ಪ್ರೇತಮೆ ಅಥವಾ ಗಂಡ ಅಥವಾ ಹೆಂಡತಿ ಅಥವಾ ಮಕ್ಕಳು, ಹೀಗೆ ಹಲವಾರು ವಿಷಯ ಯೋಚನೆ ಮಾಡ್ತಾನೆ ಇರ್ತಾರೆ. ಜೀವನದ ಹೋರಾಟದ ಪ್ರತಿದಿನದಲ್ಲಿ ಯೋಚನೆ ಮಾಡಲೇಬೇಕಾಗುತ್ತದೆ. ಹಾಗಂತ ಪ್ರತಿ ವಿಷಯದಲ್ಲಿ ಆಲೋಚನೆ ಅವಶ್ಯಕತೆ ಅತಿಯಾಗಿ ಮಾಡುವುದರಿಂದ ಕೆಲವರಿಗೆ ಆಗುವ ಕೆಲಸಗಳು ಆಗುವುದಿಲ್ಲ, ಇನ್ನು ಕೆಲವರಿಗೆ ಆರೋಗ್ಯ ಸಮಸ್ಯೆ ಬರುತ್ತದೆ ಅಥವಾ ಕಣ್ಣಿನ ದೃಷ್ಟಿ ಸಂಬಂಧಪಟ್ಟ ದೋಷಗಳು ಬರುತ್ತದೆ, ಅಥವಾ ಹೀಗೆ ಅವಸರ ಆಲೋಚನೆ ಮಿತಿ ಮೀರಿದಾಗ ಅದರದೇ ಆದಂತಹ ಸಮಸ್ಯೆ ಬರುತ್ತದೆ. ಅದಕ್ಕೆ ಯೋಚನೆಗಳು ಅಂತ ಬಂದಾಗ ಯೋಚನೆಯಾಗಿ ಬಿಟ್ಟು ಬಿಡಬೇಕು ಹೊರತು ಅತಿಯಾಗಿ ಆಲೋಚನೆ ಮಾಡಬಾರದು. ಅದರ ಪಾಟಿಗೆ ಬಿಟ್ಟು ಮುಂದೆ ಹೋಗಬೇಕು. ಭವಿಷ್ಯದ ದೃಷ್ಟಿಯಿಂದ ಆಗಬೇಕಿರುವ ಕೆಲಸದಲ್ಲಿ ಮುಂದುವರೆದ ಅಂದುಕೊಂಡ ಯೋಚನೆಗಳು ಆಲೋಚನೆಗಳು ಅದರ ಪಾಟಿಗೆ ಅದು ಆಗುತ್ತದೆ ಪ್ರೀತಿಯಿಂದ. ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಯಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೀತಿಯಿಂದ ಧನ್ಯವಾದಗಳು.